ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಏನು ತೋರಿಸ್ತಾ ಇದ್ದೀವಿ ಅಂದರೆ, ನಮ್ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಅವ್ರು ಒಂದೊಂದಾಗೆ ಹಾಕ್ತಾ ಹೋಗ್ತಾರೆ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಏನೇನು ಹಾಕ್ತಾರೆ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್. ಆಫ್ಟರ್ ಅ ಲಾಂಗ್ ಟೈಮ್ಸ್ ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಅತ್ತೆ ಜೊತೆ ವಿಡಿಯೋ ಮಾಡಿಲ್ಲ ಎಷ್ಟೊಂದು ದಿನ ಆಯಿತು ಅಂತ. ಸೊ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಡ್ರೈ ಫ್ರೂಟ್ಸ್ ತಂದು ಇಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀವಿ. ಸೊ ಇದನ್ನು ಮಾಡೋಕ್ಕೆ ಕಾರಣ ಏನು ಅಂದರೆ, ತಂದು ಇಟ್ಟು ನಾವು ತಿಂತಾನೇ ಇರಲಿಲ್ಲ. ಅವ್ರು ಹೇಳಿ ಸಾಕಾಗ್ತಾ ಇತ್ತು. ಸೊ ಲಡ್ಡು ಮಾಡ್ಕೊಡ್ತೀನಿ, ದಿನ ಬೆಳಗ್ಗೆ ಒಂದೊಂದು ತಿನ್ನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಬಾಣಲೆ ಇಟ್ಕೊಂಡಿದ್ದೀರಾ ಫಸ್ಟು ಕಾಯಕ್ಕೆ? ಇಟ್ಟಿದ್ದೀನಿ, ಜೋರು ಮಾಡ್ತಿದ್ದೀನಿ. ಸ್ವಲ್ಪ ತುಪ್ಪ ಹಾಕೋತೀನಿ. ಓಕೆ. ತುಪ್ಪ ಹೋಮ್ ಮೇಡೆ, ನಮ್ಮತ್ತೆ ಹೋಮ್ ಮೇಡೆ ಮಾಡೋದು ತುಪ್ಪನ, ನಾವು ಆಚೆಯಿಂದ ತರಲ್ಲ. ಸೊ 2 ಸ್ಪೂನ್ ಹಾಕೊಂಡ್ರೆ? ಓಕೆ, ಹಾಕಿದ್ದೀನಿ. ಈಗ ಒಂದೊಂದಾಗಿ ಹುರಿತಾ ಇರ್ತೀನಿ. ಫಸ್ಟ್ ಏನು ಹಾಕ್ಲಿ? ನಾನು ಎತ್ಕೊಡ್ತೀನಿ. ಬಾದಾಮಿ. ಸೊ ಬಾದಾಮಿನ ಈ ಥರ ಹೆಚ್ಚಿಟ್ಕೊಂಡಿದ್ದಾರೆ. ಬಾದಾಮ್ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿರೋದನ್ನು ಹುರ್ಕೋಬೇಕಾ? ಹೌದು. ಓಕೆ. ತಿನ್ನಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬರೀ ಡ್ರೈ ಫ್ರೂಟ್ಸ್ ಅಂತ ಅಲ್ಲ, ನಾವು ಸೀಡ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ತೋರಿಸ್ತೀನಿ ಏನೇನು ಹಾಕ್ತಾರೆ ಅಂತ. ಏನಾಗ ರೋಸ್ಟ್ ಆಗಬೇಕಾ? ಇಲ್ಲ, ಅಷ್ಟು ರೋಸ್ಟ್ ಬೇಡ. ಬಿಸಿ ಆಗಬೇಕು. ಸ್ವಲ್ಪ ಮೀಡಿಯಮ್, ತುಂಬ ರೋಸ್ಟ್ ಬೇಡ. ಡ್ರೈ ಫ್ರೂಟ್ಸ್ ತಿನ್ನಿ, ಶಕ್ತಿಶಾಲಿ ಆಗಿ. ದಿನ ಮರ್ತೋಗೋದು ನಾವು ಡ್ರೈ ಫ್ರೂಟ್ಸ್ ತಿನ್ನೋದು. ನೀನು ತಿಂದ ಅಂದ್ಬಿಟ್ಟು ಮರ್ತು ತುಂಬ ದಿನ ಆಯಿತು, 2 ತಿಂಗಳಾಯಿತು ಐಟಮ್ ತಂದು, ಖಾಲಿ ಮಾಡ್ತಾ ಇಲ್ಲ ಇವರು. ಅದಕ್ಕೆ ಹೆಚ್ಚಿಬಿಟ್ಟು ಇವಾಗ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದಾರೆ. ನೋಡಿ, ನನಗೊಂದು ಹೊಸ ಹೆಸರು ಇಟ್ಟಿದ್ದಾಳೆ ಸೀರಿಯಲ್ ನೋಡಿಬಿಟ್ಟು. ನಮ್ಮ ಅತ್ತೆಗೆ ಒಂದು ಹೆಸರು ಇಟ್ಟಿದ್ದೀನಿ ಸೀರಿಯಲ್ ನೋಡಿಬಿಟ್ಟು. ಗೆಸ್ ಮಾಡಿ ಏನು ಅಂತ. ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು ಏನು ಹೆಸರು ಇಟ್ಟಿದ್ದೀನಿ ಅಂತ, ಇವಾಗಲೇ ಹೇಳ್ಬೇಡಿ. ನೋಡಿ, ಫ್ರೈ ಆಯಿತು. ಸೊ ಈ ಥರ ಒಂದು ಬಾಣಲಿಗೆ ಫ್ರೈ ಮಾಡಿರೋದೆಲ್ಲ, ಬಿಸಿಯಾಗಿರೋದೆಲ್ಲ ಹಾಕೋತೀವಿ. ಎಲ್ಲಕ್ಕೂ ಸ್ವಲ್ಪ ತುಪ್ಪ ಹಾಕೊಂಡು ಹುರಿತಾ ಇದ್ದೀರಾ. ಪಿಸ್ತಾ ಎಲ್ಲ ಒಂದು ಬೌಲಲ್ಲಿ ಹಾಫ್ ತೊಗೊಂಡಿದ್ದಾರೆ. ಏನೇನಿದೆ ಅದೆಲ್ಲ ತೊಗೊಂಡಿದ್ದಾರೆ. ಪಿಸ್ತಾ ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ನಾವೀಗ ಇದು ಏನಂತಾರೆ, ಇದನ್ನ ವಾಲ್ನಟ್, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ವಾಲ್ನಟ್ ಹಾಕೋತಾ ಇದ್ದಾರೆ. ಇದನ್ನು ಪೀಸ್ ಮಾಡಿದ್ವಿ. ಪಿಸ್ತಾ ಜೊತೆ ವಾಲ್ನಟ್. ಈಗ ನೆಕ್ಸ್ಟ್ ಗೋಡಂಬಿ ಕೊಡ್ಲಾ? ಗೋಡಂಬಿ, ದ್ರಾಕ್ಷಿ 2 ಒಟ್ಟಿಗೆ ಕೊಡ್ಲಾ? ಫಸ್ಟ್ ಹಾಕೊತೀನಿ ಸ್ವಲ್ಪ. ಮತ್ತೆ ಗೋಡಂಬಿ, ಇದು ಕೂಡ ಸ್ವಲ್ಪ ಈ ಥರ ಪೀಸ್ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ 2 ಥರ ದ್ರಾಕ್ಷಿ ತೊಗೊಂಡಿದ್ದೀವಿ. ದಿಸ್ ಇಸ್ ನಾರ್ಮಲ್ ರೇಸನ್, ಇದು ಬ್ಲ್ಯಾಕ್ ರೇಸನ್. ಹಾಕ್ಲಾ? ಹಾಕು. ತುಪ್ಪದಲ್ಲೇ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ದಿ, ಒಳ್ಳೆಯದು ಮೈಗೆ ತುಪ್ಪನೂ. ಆ್ಯಕ್ಚುಲಿ ನಾವು ಮಾಡಿದ ಸಾಂಬಾರು ಪುಡಿ ವಿಡಿಯೋ ತುಂಬ ಚೆನ್ನಾಗಿ ನೋಡಿದ್ದಾರೆ, ಕಾಮೆಂಟ್ ಕೂಡ ಮಾಡಿದ್ದಾರೆ ಚೆನ್ನಾಗಿದೆ ಅಂತ. ಹೌದಾ? ಅದಕ್ಕೆ ಹೇಳ್ತಾ ಇದ್ರು ನಮ್ಮ ಅತ್ತೆ ಜೊತೆ ವಿಡಿಯೋ ಮಾಡೇ ಇಲ್ಲ ಅಂತ ನನ್ನ ಫ್ರೆಂಡ್ಸಲ್ಲಿ. ನನಗಿಂತ ಜಾಸ್ತಿ ಫೇಮಸ್ ಆಗಿರೋದು ನಮ್ಮತ್ತೆ. ಥ್ಯಾಂಕ್ ಯು. ಎಲ್ಲಿ ಹೋದರು ನಿಮ್ಮ ಅತ್ತೆ ಕೈಲಿ ವಿಡಿಯೋ ಮಾಡಿಸು, ನಿಮ್ಮ ಅತ್ತೆ ಸೂಪರು, ನಿಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ, ಹಿಂಗೇನೆ. ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ. ಮತ್ತೆ
ತುಪ್ಪ ಬೇಕಾದಾಗ ಒಂದೊಂದು ಬೇಕಾದ್ರೆ ಹುರಿಯುವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಳ್ಳಿ. ಖರ್ಜೂರ Next? ಹಾಕೋತಿದ್ದೀನಿ. ಇದು ಅಂಜೂರ. ನೆಕ್ಸ್ಟ್ ನಾವು ತಗೋತಾ ಇದೀವಿ ಅಂಜೂರ. ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದಾರೆ. ಹಾಕು. ಇದ್ರ ಜೊತೆ ನೋಡಿ ಬನ್ನಿ ಇಲ್ಲಿ ಬಂದ್ರು ನಮ್ಮ ಯೂಟ್ಯೂಬ್ ಹೀರೋ. ಹಿಂದೆ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿಲ್ಲ, ಹಿಂದೆ ಬನ್ನಿ ಸ್ವಲ್ಪ. ಹಾಯ್ ಹೇಳಿ ನಮ್ಮ ಯೂಟ್ಯೂಬ್ಗೆ. ಹಾಯ್, ವೆಲ್ಕಮ್. ಆಫ್ಟರ್ ಲಾಂಗ್ ಟೈಮ್ ಏನೋ ದಬಾಕ್ತವ್ರೆ ಡ್ರೈ ಫ್ರೂಟ್ಸ್ ಮಾಡ್ತಾ ಇರೋದು ಇವರೇ. ನಾಪ್ಸ್ಕೊಳ್ಳೋದೇ ಇಲ್ಲ, ತಿನ್ನೋದು. ನನ್ಗೆ ಕೊಡಲ್ಲ ನಂಗೆ ದಿನ ಕೊಡಲ್ಲ ಅಂತ ಇದ್ರು. ಸೊ ಅದಕ್ಕೆ ನಮ್ಮ ಅತ್ತೆ ಐಡಿಯಾ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದಾರೆ. ಇದಾಯ್ತಮ್ಮ. ಅವಾಗ ಟೇಸ್ಟ್ ಮಾಡ್ಬೇಕಂತೆ. ಏನು ಬೇಡ, ಹೋಗಿ ಇರೋ ಲಡ್ಡುನು ಟೇಸ್ಟ್ ಖಾಲಿ ಮಾಡ್ಬೇಕಂತೆ. ಅಲ್ಲಿ ನೆಕ್ಸ್ಟು ಎಲ್ಲ ಸೀಡ್ಸ್ ಕೊಡ್ಲಾ? ಹಾಂ, ಸೀಡ್ಸ್. ಸೊ ನಾವು ಏನೇನು ಸೀಡ್ಸ್ ತೊಗೊಂಡಿದ್ದೀವಿ ಅಂದರೆ, ದಿಸ್ ಇಸ್ ಸನ್ಫ್ಲವರ್ ಸೀಡ್ಸ್, ಇದು ಪಂಪ್ಕಿನ್ ಸೀಡ್ಸ್, ಗ್ರೀನ್ ಪಂಪ್ಕಿನ್ ಸೀಡ್ಸ್, ಹಾಗೆ ಆಲ್ಸೋ ವೈಟ್ ಪಂಪ್ಕಿನ್ ಸೀಡ್ಸ್. ಎಲ್ಲ ಒಂದೊಂದು ಕಪ್ ತೊಗೊಂಡಿದ್ದೀವಿ. ಹಾಕ್ಲಾ? ಹಾಂ. ಸೀಡ್ಸು ಸಿಕ್ಕಾಪಟ್ಟೆ ಹೆಲ್ದಿ ಬಾಡಿಗೆ. ಸೊ ಅದಕ್ಕೆ ಸೀಡ್ಸ್ ಕೂಡ ಡ್ರೈ ಫ್ರೂಟ್ಸ್ ಜೊತೆ ಇನ್ಕ್ಲೂಡ್ ಮಾಡಿ ಲಡ್ಡು ಮಾಡ್ತಾ ಇದ್ದಾರೆ. ಕಲರ್ ಕಾಣಿಸ್ತಿದೆ. ವೈಟು ಗ್ರೀನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕ್ತಾ ಇದ್ದೀನಿ. ತುಂಬ ಘಮ ಬರ್ತಾ ಇದೆ. ಎಲ್ಲ ಥರ ಐಟಮ್ ಗಮ್ ಅಂತ ಇದೆ, ತುಂಬ ಗಮ್ ಅಂತ ಇದೆ. ಇವರು ಇವಾಗ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ನಿಮ್ಮ ಮಗ ಬರಲ್ಲ, ನೀವೇ ಕರಿಬೇಕು. ಹೆಲ್ಪ್ ಮಾಡ್ಬೇಕು ಇವಾಗ ಬಂದಿಯವರು. ಡ್ರೈ ಫ್ರೂಟ್ಸ್ ಉಂಡೆ ಬೇಕಂದ್ರೆ ಹೆಲ್ಪ್ ಮಾಡಬೇಕು. ಯಾರು ಹೆಲ್ಪ್ ಮಾಡಿ? ಇವಾಗ ಹಾಂ, ಗಸ್ ಕೊಡಿ. ಸ್ವಲ್ಪ ಗಸಗಸೆ ಆ್ಯಂಡ್ ಸ್ವಲ್ಪ ಸೋಂಪು ಅಷ್ಟೇ. ಹಾಕ್ಲಾ? ಹಾಕು. ಸಾಕಾಗ. ಕೊಬ್ಬರಿ ಆ್ಯಂಡ್ ಕೊಬ್ಬರಿ ತೊಗೊಂಡಿದ್ದೀವಿ, ತುರ್ಕೊಂಡಿದ್ದಾರೆ. ಒಣ ಕೊಬ್ಬರಿ. ಇದು ಬಿಸಿ ಆಗ್ಬೇಕಷ್ಟೇ ಅಲ್ವಾ? ಹೌದು. ಗಮ್ಮಂತ ಇದೆಯಾ? ಫುಲ್ ಗಮ್ಮಂತ ಇದೆ. ಥರ ಐಟಮ್ ಹಾಕಿ ಡ್ರೈ ಫ್ರೂಟ್ಸ್ ಲಡ್ಡು ಗಮ್ಮಂತ. ದಿನ ಎಲ್ಲ ಇರೋದು ಎಲ್ಲ ತೊಗೊಂಡು ತಿನ್ನೋದ್ಕಿಂತ ಒಂದು ಲಡ್ಡು ತಿಂದ್ಬಿಟ್ರೆ ಬೆಳಿಗ್ಗೆ ಎದ್ದು ಸಾಕು. ತುಪ್ಪನೂ ಇನ್ಕ್ಲೂಡ್ ಮಾಡಿದ್ದಾರೆ, ಸೀಡ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಇದನ್ನ ಹೇಳ್ಕೊಂಬಂದಿದ್ದ ಎಲ್ಲ ಥರ ಡ್ರೈ ಫ್ರೂಟ್ಸ್. ದ ಫೈನಲ್ ಟಚ್, ಲಡ್ಡುಗೆ ಬೈಂಡ್ ಮಾಡೋಕ್ಕೆ ಏನು ಬೇಕು? ಅಂಟು ಬೇಕು. ಸೊ ಏನಿದು ಲಯನ್ ಡೇಟ್ಸ್ ತಂದಿದ್ದೀರಾ? ಹೌದು. ಮೆತ್ತಗಿರುತ್ತಲ್ಲ ಆ ಖರ್ಜೂರ. ಡ್ರೈ ಆಗಿರೋದು ತೊಗೊಂಡ್ರೆ ಗಟ್ಟಿಯಾಗಿರುತ್ತೆ, ಅದು ಅಂಟ್ಕೊಳ್ಳಲ್ಲ ಉಂಡೆ ಮಾಡೋಕ್ಕೆ. ಸೊ ಈ ಥರ ಖರ್ಜೂರನ ಸಣ್ಣಗೆ ಹೆಚ್ಕೊಂಡು ಹಾಗೆ ತುಪ್ಪದಲ್ಲಿ ಹುರ್ಕೋತಾ ಇದ್ದಾರೆ. ನಮ್ಮ ಯಜಮಾನ್ರು ಉಂಡೆ ಕಟ್ಟಕ್ಕೆ ಹೆಲ್ಪ್ ಮಾಡ್ತಾರೆ. ಉಂಡೆ ನಾನೇ ಕಟ್ಟೋದು. ಬಿಸಿ ಇದೆ, ಕೈ ತ್ಯಾವ ಮಾಡ್ಕೋಬೇಡ, ಒರೆಸೋದನ್ನ ನೀರು, ಇಲ್ಲಾಂದರೆ ಬೇಗ ಇದಾಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಕೆಟ್ಟೋಗುತ್ತೆ. ಹಿಂಗೆ ಕಲಿಸ್ಬೇಕಂದ್ರೆ ಉಂಡೆ ಕನ್ಸಿಸ್ಟೆನ್ಸಿ ಬರಬೇಕು. ನೀನೇನು ಮಾಡ್ತಾ ಇದೀಯಾ? ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಓದ್ಲ ಹೊಡಿತೆ ಅವಳೆ. ಸಪೋರ್ಟ್ ಸಿಸ್ಟಮ್. ನಾನು ಸುಮ್ಮ ಮಲಗಿದವನ್ ಕರ್ಕೊಬಂದೆ ಇದು ಮಾಡು. ಇಲ್ಲಿ ಮಾಡ್ತಾ ಇರೋದು ನಮ್ಮ ಅತ್ತೆ. ಇವರು ಏನೋ ಫುಲ್ ಮಾಡ್ದಂಗೆ ಆಡ್ತಾರೆ. ಹೆಂಗ ಅನಿಸ್ತಾ ಇದೆ ಡ್ರೈ ಫ್ರೂಟ್ಸ್ ಉಂಡೆ? ತಿನ್ಬೇಕು ಅನ್ಸ್ತೈತೆ. ಅಮ್ಮ ನೋಡಮ್ಮ, ಹೊಸಿ ಕೈ ಹಾಕು. ಮಾಡಕ್ ಬರಲ್ಲ ಬಿಡಿ. ಅದು ನಾವು ಅಮ್ಮನ ಬಿಸಿ ಕೈ ಚಳಕ ಇನ್ನ ನನ್ನ ಕೈಗೆ ಬಂದಿಲ್ಲ. ಆಂಟಿದಿರ್ಗೆ ಇವಾಗ ಚಪಾತಿ ದಬ್ಬಾಕ್ತಾರಲ್ಲ ಬಿಸಿ ಬಿಸಿಲಿ, ನಿಂಗೂ ಬಂದಿಲ್ಲ ಬರ್ತದೆ ಆಂಟಿ. ನೋಡಿ ಈ ಥರ ಕಲಸಿ ಉಂಡೆಗಳು ಆಲ್ರೆಡಿ ಬಂದಿದೆ. ಓಕೆ, ಮಾಡ್ಕೊಂಬರ್ತೀವಿ. ಮಾಡ್ಕೊಬತ್ತೀನಿ ನಾನು.
ಅಲ್ವೇನೆ? ಕಲ್ಸಿ ಕಲ್ಸಿ. ಬೇಗ ಬೇಗ ಕಲಸು. ಆ ಸ್ಪೂನ್ ತಗೋಬೋವ ದೊಡ್ಡದ? ಹಿಂಗೆ ಚೆಲ್ಲೋದು ಯಾರು ಅಂದ್ರೆ ನಮ್ಮಮ್ಮ. ಏನ್ ಟಾರ್ಚರ್ ಇಕ್ತಾ ಇದ್ದಾನೆ. ಇದೇನೋ ಕಡ್ಡಿ ತಗೊಂಬ. ನಾನು ಒಂದಿನಕ್ಕೆ ತಿನ್ನಕ್ಕೆ ಅಂತ ಅಲ್ಲ, ಡ್ರೈ ಫ್ರೂಟ್ಸ್ ಇಟ್ಟಿದಾಗ ಒಬ್ರು ತಿನ್ನಲ್ಲ, ಇವಾಗ ಉಂಡೆ ಮಾಡಿದ ತಕ್ಷಣ ಒಂದೇ ದಿನ ತಿನ್ಬಿಡ್ಲ ಅಂತ ಕೇಳ್ತಾನೊಬ್ಬ. ಒಂದು ದಿನ ತಿಂದಿಲ್ಲ ಡ್ರೈ ಫ್ರೂಟ್ಸ್ ತಂದು 4 ತಿಂಗಳು ಆಯ್ತು ಎಲ್ಲ. ಓಲ್ಡ್ ಫ್ರೂಟ್ಸ್ ಹಂಗಾರೆ ಇದು ಡ್ರೈ ಫ್ರೂಟ್ಸ್ ಅಲ್ಲ. ಅಟ್ಲೀಸ್ಟ್ ಐಡಿಯಾ ಮಾಡ್ತಾ ಇದಾರಲ್ಲ ತಿನ್ಲಿ ಅಂತ. ಏನಾನ ಹಾಕ್ಬೇಕಣಮ್ಮ ಇದು? ಹಿಂಗೆ ನಾಲ್ಗೆ ಒಳಗೆ ಹಾಕೊಂಡು ಯಾವಾಗಲೂ ಕೆಲಸ ಮಾಡೋದು. ಏನಾನ ಹೇಳಿದ್ರೆ ಹಿಂಗೆ ಮಾಡೋದು, ನಾಲ್ಗೆ ಹಾಕಿ ಇದಕ್ಕೆ ಹಾಕಿ ಉಂಡೆ ಕಟ್ ಮನಿ ಸೇರಿಸ್ಕೊಂಡು ಬರೋದು. ಏನಾದರೂ ಅಂಗಡಿಗೆ ಹೋಗಿ ತೊಗೊಂಡು ಬಾ ಐಟಮ್ ಅಂದರೆ ಬಗ್ಗಲ್ಲ. ಇವಾಗ ನಾನೇ ಹೇಳಿದ್ದೆ ಎಲ್ಲ ಮಾಡಕ್ಕೆ, ಮಾಡಿರೋದು ಅಂತ ನಾನೇ ಮಾಡಿರೋದಂತ ಪೋಸ್ಟ್ ಕೊಡ್ತಾನೆ ಇಲ್ಲೊಬ್ಬ. ಇವ್ರಂತೂ ಮಾಡಲ್ಲ. ಹಾಂ, ಉಂಡೆ ಕಟ್ರಿ ಇವಾಗ ಸಾಕು. ಎಸ್. ಯಾವ್ಯಾವ ಸೈಜ್ ಬೇಕೋ ಕಟ್. ನಂದು ಯಾಕೋ ರೌಂಡ್ ಆಗಿ ಬರ್ತಾ ಇಲ್ಲ, ಟ್ರಯಾಂಗಲ್ ಆಗಿ ಬರ್ತಾ ಇದೆ. ನಂದು ಯಾಕೆ ರೌಂಡಾಗಿ ಬರ್ತಾ ಇಲ್ಲ ಅಂತ ತುಂಬಾ ಕಷ್ಟದಲ್ಲಿದ್ದೀರಲ್ಲ. ತುಂಬಾ ಕಷ್ಟದಲ್ಲಿದ್ದೀರಲ್ಲ ನೀವು ಅಷ್ಟೇ ಅಲ್ವಾ? ನೋಡಿ, ಒಂದು ಉಂಡೆ ಇಷ್ಟು ಮಾಡಿದ್ದಾನೆ, ಎಷ್ಟು ಸೈಜ್ ಮಾಡಿದ್ದಾನೆ, ಒಳ್ಳೆ ಮಗು ಥರ. ಉಂಡೆ ಬರ್ತಾ ಇಲ್ಲ. ನೀವು ಉಂಡೆ ಮಾಡಕ್ ಬರಲ್ಲ. ಒಂದು ಸೈಜ್ ಮಾಡೋ ಅಂದ್ರೆ ಆಯ್ತು, ಸೇರಿಸ್ತೀನಿ. ಕಷ್ಟದಲ್ಲಿದ್ದೆ. ಅಮ್ಮ ದೇವ್ರೆ. ಬೇಕಾ ಉಂಡೆ? ಹ್ಞೂ, ಅವನಿಗೂ ತಿನ್ಸ್ಬಿಡು. ಈಗಲೇ ಠಗರಾಡ್ದಂಗೆ ಆಡ್ತಾನೆ. ದಪ್ಪ ಉಂಡೆ ಎಲ್ಲ ಎತ್ತೆತ್ತು ತಿನ್ಕೊಳ್ಳೋದು. ಚೆನ್ನಾಗೈತು. ಬೇಕಾ ಜಜ್ಜು? ಟೇಸ್ಟ್ ಮಾಡ್ತೀಯಾ? ಏ, ಡ್ರೈ ಫ್ರೂಟ್ಸ್ ಕೊಡ್ಬೇಡ. ಟೇಸ್ಟ್ ಮಾಡಂಗಿಲ್ವಂತೆ, ಮೋಸ ಮಾಡ್ಬಿಟ್ಟ ನಿಮಗೆ. ತಿನ್ನೋಡು ನೀನು ಒಂಚೂರು. ಹೇಳಿದ್ದೆ ತಡ, ಗ್ಯಾಪಲ್ಲಿ ತಿನ್ನುವ ಅಂತ ಯೋಚನೆ ಮಾಡ್ತೀನಿ. ಎಲ್ಲ ಆದ್ಮೇಲೆ ತಿಂತಾರೆ, ಈಗ ತಿನ್ನಲ್ಲ. ಇನ್ನೂ ಏನಾದ್ರು ಹಾಕ್ಬೋದಾ? ಏನು ಬೇಡ, ಸೂಪರ್ ಅಲ್ಲಗಂದ, ಸೂಪರ್. ಯಾವ ಸ್ವೀಟು ಇಲ್ಲ ಅಂದ್ರೆ, ಬೆಲ್ಲ ಶುಗರ್ ಆಡೆಡ್ ಏನೂ ಇಲ್ಲ, ಬರೀ ಖರ್ಜೂರ. ಅದೇ ನಾನು ಒಬ್ಬನೇ ತೋರಿಸ್ಬೇಕಂತ ಇಟ್ಟಿದ್ಯಾ ಅಲ್ಲಿ ನೋಡಿ ಗೈಸ್. ಎಷ್ಟು ನನ್ನ ಗಂಡ ಹೆಲ್ಪ್ ಮಾಡ್ತಾರೆ ಹೆಂಡತಿಗೆ, ಅಮ್ಮಂಗೆ, ಮನೆಯಲ್ಲಿ ಅಂತ ತೋರ್ಸಕ್ಕೆ ಅಲ್ವಾ? ಸುಮ್ಮನೆ ಪಾಪ ಆ ಥರ ಗಂಡ ಸಿಗಕ್ಕೆ ಪುಣ್ಯ ಮಾಡಬೇಕು. ಇವಾಗ ಹೇಳ್ತಾರೆ ಅಮ್ಮ ಎಷ್ಟು ಹೆಲ್ಪ್ ಮಾಡ್ತೀಯ ಅಂತ ಹೇಳಿ, ಸುರಿ ಹಚ್ಕೊಳ್ಳಿ. ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಏನು ಹೆಲ್ಪ್ ಮಾಡಲ್ಲ. ಬೇಕಾಗಿತ್ತಾ? ಮತ್ತೆ ಬಿಲ್ಡಪ್ ಸುಮ್ಮನೆ ಹೇಳ್ದೆ, ನೀವು ಬಿಲ್ಡಪ್ ಏನೋ ಇಲ್ಲಿ ಇದೆಯಾ ಅಂತ. ನಮ್ಮ ಜೊತೆ ನೀನು ಒಬ್ಬ ಇದೀಯಾ ಅಂತ ತೋರ್ಸಕ್ಕೆ. ಒಂದು ತಟ್ಟೆ ಕರೆಕ್ಟಾಗಿ ಆಯ್ತದಲ್ಲ. ಇದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೂಪರಾಗಿ ಬಂತು ಅಲ್ವಾ? ಇದು ಏನಕ್ಕೆ? ಅದನ್ನ ತಿನ್ಕೊಂಡು ಇದನ್ನ ಬೇರೆ ಏನು ಆ್ಯಡ್ ಮಾಡ್ಬೋದು ಇದಕ್ಕೆ? ಏನೂ ಇಲ್ಲ, ಎಲ್ಲ ಹಾಕ್ಬಿಟ್ಟು. ಎಳ್ಳು ಹಾಕ್ಬೋದು, ಎಳ್ಳು ಹಾಕ್ಬೋದು. ಹಾಂ, ಎಳ್ಳು ಹಾಕ್ಬೋದು. ಓಕೆ, ರೆಡಿ. ಸಖತ್ತಾಗಿ ಬಂತಲ್ಲ? ಸೂಪರಾಗಿ ಬಂದಿದೆ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ. ದಿನ ಬೆಳಗ್ಗೆ ಎದ್ದು ಒಂದೊಂದು ಲಡ್ಡು ಬಾಯಿಗೆ ಹಾಕ್ಕೊಂಡು. ಅದು ಇವತ್ತು ತಿಂತೀಯಾ? ನಾಳೆ ಬೆಳಗ್ಗೆ. ಇವತ್ತು ಪೀಸ್ ತಿನ್ನು, ಸಂಡೇ. ನಾಳೆ ಬೆಳಗ್ಗೆಯಿಂದ ತಿಂದು ಹೆಲ್ದಿ ಆಗಿರಿ. ಬನ್ನಿ, ನಮ್ಮ ಮೇನ್ ಶೆಫು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅತ್ತೆಗೊಂದು ಹೆಸರಿಟ್ಟಿದ್ದೀನಿ ಅಂತ. ನಾನು ಹಿಂಗೆ ಗೊತ್ತಾ? ಏನೋ ಅಂದಲ್ಲ ಅವಾಗ, ಪೆಟ್ಲಲ್ಲಿ ಬತ್ತಾ ಸೀರಿಯಲ್ ನೋಡ್ಬಿಟ್ಟು ಒಂದು ಹೆಸರಿಟ್ಟಿದ್ದೀನಿ. ಅದೇನಂದರೆ ಹೇಳಿ ನೀವೇ. ಗುಂಗ್ರಿ ಅಂತ ಕರೀತಾರೆ ನೋಡಿ ನನ್ನ. ಗುಂಗ್ರಿ ಅಂತ ಕರಿತೀನಿ ಅವ್ರನ್ನ. ಅವ್ರು ನನಗೆ ಪೌಡ್ರಮ್ಮ ಅಂತ ಕರೀತಾರೆ. ಸೊ ನಮ್ಮ ಅತ್ತೆ ಹೆಸರು ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಅವರ್ ಡ್ರೈ ಫ್ರೂಟ್ಸ್ ಲಡ್ಡು ಇಸ್ ರೆಡಿ. ತಿನ್ನೋಡು ಆಗಲೇ ಒಂದು ಎಲ್ಲರೂ ತಿನ್ನಿ. ಸೂಪರ್ ಇದೆಲ್ಲ. ಚೆನ್ನಾಗಿದೆ.
ನೋ ಆ್ಯಡೆಡ್ ಶುಗರ್, ಬೆಲ್ಲ ಗಿಲ್ಲ ಏನೂ ಯೂಸ್ ಮಾಡಿಲ್ಲ, ಶುಗರು ಯೂಸ್ ಮಾಡಿಲ್ಲ. ಓನ್ಲಿ ಡ್ರೈ ಫ್ರೂಟ್ಸ್, ಸೀಡ್ಸ್ ಮತ್ತು ಖರ್ಜೂರ ಹಾಕಿದ್ದೀವಿ. ಸೊ ಯಾ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಾಟ್ ಆರ್ ಯು ಡೂಯಿಂಗ್? ಇನ್ಸ್ಟಾಲಿಂಗ್ ಪಬ್ಜಿ. ಮಕ್ಕಳಾಗೋ ಟೈಮಲ್ಲಿ ಮಕ್ಕಳಾಟ ಆಡೋದು, ಆ ಗೊಂಬೆ ಆಟ ನೋಡೋದು, ಪಬ್ಜಿ ಆಡೋದು. ಇಟ್ಸ್ ಆನಿಮೆ. ಇಟ್ಸ್ ನಾಟ್ ಆನಿಮೆ, ಇಟ್ಸ್ ಗೊಂಬೆ ಆಟ. ಸೊ ಇವಳನ್ನ ಹೊಡಿಸ್ಕೋತೇನೆ, ನೀನು ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಹಾಕಿ ಹೋಗಿದ್ದಾರೆ ನನಗೆ. ಇನ್ನು ರಾತ್ರಿ ಎಲ್ಲ ಪಬ್ಜಿ ಆಡ್ಕೊಳೋದು. ಛೀ, ವೇಸ್ಟ್ ಎಲ್ಲ. ಟಾರ್ಚರ್ ಇಕ್ಕೋಂಗಿಲ್ಲ ನೀನು. ನಾನೇನು ಟಾರ್ಚರ್ ಇಕ್ತೀನಿ? ಅಂದ ನೋಡಿಲಿ ಮಾತಾಡ್ಸಿಲಿ ಅನ್ಕೊಂಡ್ರು ನಾನು. ಡ್ರೈ ಫ್ರೂಟ್ಸ್ ಮಾಡಾಯ್ತು. ಇವಾಗ ಏನು ತಿಂತಾ ಇದ್ದಾರೆ ಅಂದರೆ, ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ಚಿಕನ್ ಚಾಪ್ಸ್, ಗ್ರೀನ್ ಸಾಸ್. ಡಿನ್ನರ್ಗೆ ಕಬಾಬ್, ಚಿಕನ್ ಚಾಪ್ಸ್, ಆಮೇಲೆ ಬೆಳಗ್ಗೆಗೆ ಡ್ರೈ ಫ್ರೂಟ್ಸ್ ಲಡ್ಡು. ಓಕೆ, ಬಾಯ್.